टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿಎಜೆ ವರದಿಯನ್ನ ಈ ಬಜೆಟ್ ಅಲ್ಲಿ ಮನ್ನಣೆ ಮಾಡ್ರಿ. ಸಿಎಜೆ ಅಬ್ಸರ್ವೇಷನ್ ಅನ್ನು ಮನ್ನಣೆ ಮಾಡಿ ತಾಕತ್ತು ಇದ್ರೆ, ವೈಟ್ ಪೇಪರ್ ಮನ್ನಣೆ ಮಾಡಿ ನಿಮ್ ತಾಕತ್ತು ಇದ್ರೆ, ದಲಿತರ ಪರವಾಗಿ ನಿಮ್ಮ ಬದ್ಧತೆ ಏನಂತ ಗೊತ್ತಾಗ್ತದೆ. ಇವತ್ತು ಕೇವಲ ಬಿಜೆಪಿ ಜೆಡಿಎಸ್ ನ ಹೋರಾಟ ಆಗಿಲ್ಲ. ಇದು ಅನೇಕ ಯುವಕರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತನ್ನ ಸ್ವಾವಲಂಬಿ ಜೀವನವನ್ನು ಸಾಗಿಸ್ಬೇಕಂತ ಹೇಳಿ ಕಾದು ಗಜ್ಜಿ ಹಾಕಿದ್ರು, ಒಂದು ಕಾಲ್ ಕೊಟ್ಟಿಲ್ಲ. ಒಂದು ಅಂಗಡಿ ತೆರೆ ಗಜ್ಜಿ ಹಾಕಿದ್ರು, ಒಂದು ಅಂಗಡಿಗೆ ಸಾಲ ಕೊಟ್ಟಿಲ್ಲ, ಸಬ್ಸಿಡಿ ಕೊಟ್ಟಿಲ್ಲ, ಹೈದರಾಬಾದ್ ಇಲ್ಲ, ಕಾರು ಇಲ್ಲ, ಎತ್ತಿನ ಗಾಡಿ ಇಲ್ಲ ರೀ ನಿಮ್ಗೆ. ದಲಿತರ ಹೆಸರಲ್ಲಿ ಅದೇನೋ ಔಷಧಿ ಪಂಪ್ ಮಾಡ್ತೀವಿ, 5 ರೂಪಾಯಿದು 50 ರೂಪಾಯಿ ಡ್ರಾ ಮಾಡಿ. ಜನ ಪ್ರಜ್ಞಾವಂತರಾಗಿದ್ದಾರೆ ಸಿದ್ದರಾಮಯ್ಯನವರೇ. ನೀವು ಈ ರಾಜ್ಯದ ದಲಿತರ 16ನೇ ಬಜೆಟ್, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ರಾಜ್ಯದ ಆರ್ಥಿಕ ಸಚಿವರಾಗಿ ಒಂದೇ ಒಂದು ವಿಶೇಷ ಯೋಜನೆ ದಲಿತರಿಗೆ, ಹಿಂದುಳಿದವರಿಗೆ ಯಾವುದೇ ಬಜೆಟ್ ಅಲ್ಲಿ ಮನ್ನಣೆ ಮಾಡಿಲ್ಲ. ಅದೆಂಗ್ರಿ ಅಹಿಂದ ನಾಯಕ ನೀವು? ಯಾವ ಆಧಾರದ ಮೇಲೆ ಅಹಿಂದ ನಾಯಕ ನೀವು? ನಿಮಗೆ ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಯಾವುದೇ ಬದ್ಧತೆ ಇಲ್ಲ. ಹೇಳ್ರಿ, ನಿಮ್ಗೆ ತಾಕತ್ತಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ದಲಿತರ ಗೃಹ ನಿರ್ಮಾಣಕ್ಕೆ 1 ಲಕ್ಷದಿಂದ 2 ಲಕ್ಷ ಮಾಡಿದ್ದೇನೆ, 2 ಲಕ್ಷ 3 ಲಕ್ಷ ಮಾಡಿದ್ದೇನೆ. ಹೇಳಿ ತಾಕತ್ತಿದ್ರೆ. ಯಾವ್ದಾದ್ರು ಒಂದು ಸ್ಕೀಮ್ ಯೂನಿಟ್ ಅನ್ನ ಹೆಚ್ಚು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದವ್ರು ಹೇಳ್ಬೇಕ್ರಿ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ನಿವೇಶ್ ನಕ್ಪತ್ತ ಕೊಟ್ಟಿದ್ದೀರಾ ಸರ್? ಪೇಪರ್ ನೋಡಿದ್ದೀರಾ? ಒಂದು ಲೇಔಟ್ ರಚನೆ ಆಗಿದ್ದ, ಒಂದು ಲೇಔಟ್ ಮಾಡಿದ್ದಾರೆ ಎಲ್ಲದನ್ನು ಬಡವರಿಗೆ, ದಲಿತರಿಗೆ. ಸರ್ಕಾರಿ ಅಲ್ಲ. ನೀವು ಒಂದು ಪ್ರಶ್ನೆ ಕೇಳ್ತೀನಿ, ಈ ರಾಜ್ಯದ ಕಾಂಗ್ರೆಸ್ ಶಾಸಕರು ಆಶ್ರಯ ಸಂಸ್ಥೆಗಳನ್ನ ಮಾಡಿದಾರ?